ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲೂ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಮೀಸಲಾತಿ ಜಾರಿಗೊಳಿಸಲು ಮುಂದಾಗಿತ್ತು. ಆದರೆ ಇದಕ್ಕೆ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಆ ಉದ್ಯಮಿಯೊಬ್ಬರು ವಿರೋಧದ ಜೊತೆಗೆ ಕನ್ನಡಿಗರ ಬಗ್ಗೆ ಕುಹಕವಾಡಿದ್ರು. ಇದೀಗ ಅವರಿಗೆ ಸರಿಯಾಗಿ ಬಿಸಿ ತಟ್ಟಿದೆ. ಅನ್ಇನ್ಸ್ಟಾಲ್ ಡಿಲೀಟ್, ಅನ್ಇನ್ಸ್ಟಾಲ್ ಡಿಲೀಟ್. ಹಣ ಪಾವತಿಗೆ ಸ್ಕ್ಯಾನ್ ಮಾಡ್ತಿದ್ದವರೆಲ್ಲ ಅದೇ ಫೋನ್ ಪೇನ ಡಿಲೀಟ್ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಫೋನ್ ಪೇ ಸಿಇಒ ತೋರಿದ ನಡೆ. ಕನ್ನಡಿಗರ ಬಗ್ಗೆ ಕುಹುಕ ಆಡಿದ್ದ ಫೋನ್ ಪೇ ಸಿಇಒ. ಜೋರಾಯಿತು ಫೋನ್ ಪೇ ಅನ್ಇನ್ಸ್ಟಾಲ್ ಕ್ಯಾಂಪೇನ್. ರಾಜ್ಯದ ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ಸರ್ಕಾರದ ನಿರ್ಧಾರಕ್ಕೆ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸಿದ್ರು. ಈ ಪೈಕಿ ಫೋನ್ ಪೇ ಕಂಪನಿ ಸಿಇಒ ಸಮೀರ್ ನಿಗಮ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಒಂದ್ ಹೆಜ್ಜೆ ಮುಂದೋಗಿ ಕರ್ನಾಟಕ ಕನ್ನಡಿಗರ ಬಗ್ಗೆ ಕುಹಕವನ್ನು ಆಡಿದ್ರು. ಇದೇ ಈಗ ಕನ್ನಡಿಗರನ್ನ ರೊಚ್ಚಿಗೇಡಿಸಿದೆ. ಅಷ್ಟಕ್ಕೂ ಸಮೀರ್ ನಿಗಮ್ ಬೆಂಗಳೂರಿನಲ್ಲಿ ವಾಸವಿದ್ದಾರೆ. ರಾಜ್ಯದ ನೀರು ಕುಡಿದು ಕನ್ನಡಿಗರನ್ನೇ ಅಪಮಾನ ಮಾಡುವಂತೆ ಟ್ವೀಟ್ ಮಾಡಿರೋದು ಕಿಡಿ ಹೊತ್ತಿಸಿದೆ. ಅಷ್ಟಕ್ಕೂ ಅವರು ಮಾಡಿದ್ದ ಟ್ವೀಟ್ ಏನಂದ್ರೆ, ನನಗೀಗ 46 ವರ್ಷ ವಯಸ್ಸು. ನಾನು 15 ವರ್ಷಕ್ಕಿಂತ ಹೆಚ್ಚಾಗಿ ಯಾವ ರಾಜ್ಯದಲ್ಲೂ ವಾಸಿಸಿಲ್ಲ. ನನ್ನ ತಂದೆ ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡಿದ್ರು. ದೇಶದ ಹಲವು ಕಡೆ ಕೆಲಸ ಮಾಡಿದ್ದಾರೆ. ಅವರ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ನಾನು ಕಂಪನಿಗಳನ್ನು ನಿರ್ಮಿಸುತ್ತೇನೆ. ಭಾರತದಾದ್ಯಂತ 25,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿದ್ದೇನೆ. ನನ್ನ ಮಕ್ಕಳು ನಮ್ಮ ತವರು ನಗರದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ಇದು ಅವಮಾನ. ಕರ್ನಾಟಕ ಅಂದ್ರೆ ಮಾತನಾಡುವ ಜನರು ಮಾತ್ರ ಮೀಸಲಾತಿ ಪಡೆಯೋದ? ಭಾರತದಲ್ಲಿ ನಾನು ಎಲ್ಲಿ ಬೇಕಾದರೂ ದುಡಿತೀನಿ, ಯಾವ ಭಾಷೆಯನ್ನಾದರೂ ಕಲಿತೀನಿ. ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ. ಇದು ನನ್ನ ಆಯ್ಕೆ. ನೀವು ಅಳಬಹುದು. ಇಂತಹ ವ್ಯಂಗ್ಯಭರಿತ ಉದ್ದಟತನದ ಟ್ವೀಟ್ಗೆ ಕನ್ನಡಿಗರು ಕೆರಳಿದ್ದು ಫೋನ್ ಪೇ ಆಪ್ ಅನ್ಇನ್ಸ್ಟಾಲ್ ಮಾಡಿ ಡಿಲೀಟ್ ಮಾಡಿದ್ದಾರೆ. ಇನ್ನು ಕನ್ನಡ ಪರ ಸಂಘಟನೆ ನಾಯಕರು ಕೂಡ ಸಮೀರ್ ವಿರುದ್ಧ ಕೆರಳಿದ್ದಾರೆ. ಫೋನ್ ಪೇ ಇಡೀ ಕರ್ನಾಟಕದ ಕನ್ನಡಿಗರು ನಾವೇನು ಅಂತ ತೋರಿಸ್ತೀವಿ. ಸಮೀರ್ ನಿಗಮ್, ನಿನ್ನ ಗಾಂಚಲಿ ಮಾತಿದೆಯಲ್ಲ, ಗಾಂಚಲಿ ಮಾತು ನಿಂದು. ಇದು ಕರ್ನಾಟಕದಲ್ಲಿ ನಡೆಯಲ್ಲ, ಕನ್ನಡದ ನೆಲದಲ್ಲಿ ನಡೆಯಲ್ಲ, ಕನ್ನಡ ಮಕ್ಕಳ ಮುಂದೆ ನಡೆಯಲ್ಲ. ಇಡೀ ಕರ್ನಾಟಕದ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಫೋನ್ ಪೇ ಏನಿದೆ ಅದನ್ನು ನಿಮ್ಮ ಮೊಬೈಲಲ್ಲಿ ಅದರ ಅಪ್ಲಿಕೇಶನ್ನ. ಈ ನಡುವೆ ಸದನದಲ್ಲಿ ಕನ್ನಡಿಗರ ಉದ್ಯೋಗ ಮೀಸಲಾತಿ ಮಸೂದೆ ಮಂಡನೆಗೆ ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸಿವೆ. ಜುಲೈ 22ರಂದು ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ವಿನಾಯಕ್ ಗುರವ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.